ಅಲ್ಲ ಗುರು, ಈ ಅಶ್ವಿನಿ ಗೌಡ ಬೇಕು ಬೇಕು ಅಂತ ಮಾಡಿರೋ ಎಡವಟ್ಟಿನಿಂದ ಇಡೀ ಮನೆ ತಮಗ್ ಬರ್ಬೇಕಾಗಿರೋ ಒಂದಿಷ್ಟು ದಿನಸಿನ ಕಳ್ಕೊಂಡಿದೆ. ಆದ್ರೂನು ಯಾರೊಬ್ಬ ಕೂಡ ಇದ್ರ ಬಗ್ಗೆ ಅವ್ರಿಗೆ ತಿಳಿಸಿ ಹೇಳೋಂತ ಪ್ರಯತ್ನ ಕೂಡ ಮಾಡ್ತಿಲ್ಲ. ಯಾಕೆ? ಆದ್ರೆ ಇದೇ ಕೆಲಸ ಏನಾದ್ರು ಗಿಲ್ಲಿ ಮಾಡಿದಿದ್ರೆ ಅದು ಗೊತ್ತಿಲ್ದೇನೆ ಇಡೀ ಮನೆ ಗುರು, ಇಡೀ ಮನೆ ಅವ್ನ ವಿರುದ್ಧ ನಿಂತ್ಕೊಂಡು, ಅಲ್ಲ ನಿನಗೆ ಒಂದಿಷ್ಟು ಸೀರಿಯಸ್ನೆಸ್ ಇಲ್ವಾ? ನಿನಗೆ ಹೆಂಗೆ ಗೇಮ್ ಆಡ್ಬೇಕಂತ ಗೊತ್ತಾಗಲ್ವಾ? ಇದು ದಿನಸಿ ಟಾಸ್ಕು, ಇದ್ರಲ್ಲೂ ನೀನು ಕಾಮಿಡಿ ಮಾಡ್ಬೇಕಾ? ಏನ್ ಬಾಯಿಗೆ ಬಂದಂಗ್ ಮಾತಾಡ್ತಿದ್ರು ಗುರು. ಆದ್ರೆ ಅದೇ ಮಾತುಗಳನ್ನ ಏನಕ್ಕೆ ಈಗ ಮಾತಾಡ್ತಿಲ್ಲ? ಯಾಕೆ ಸೈಲೆಂಟ್ ಆಗಿದ್ದಾರೆ? ಆದ್ರೆ ಇದೇ ಮಾತನ್ನ ಗಿಲ್ಲಿ ಅಶ್ವಿನಿ ಗೌಡನ ಕೇಳ್ತಾ ಇದ್ದಾನೆ. ಆದ್ರೆ ಅಶ್ವಿನಿ ಗೌಡ ಏನ್ ಹೇಳ್ಬೇಕು? ನಾನು ಬೇಕು ಅಂತಾನೆ ಮಾಡ್ತೀನಿ, ಏನ್ ಇವಾಗ? ಅಲ್ಲ, ಏನ್ ಇವಾಗ ನಾನು ಬೇಕು ಬೇಕು ಅಂತಾನೆ ಮಾಡ್ತೀನಿ ಅಂದ್ರೆ ಏನ್ ಅರ್ಥ? ಇದ್ರ ಬಗ್ಗೆ ಯಾರು ಮನೆಯವ್ರು ಮಾತಾಡಲ್ವಾ? ಅಂಡ್ ಇದನ್ನ ಗಿಲ್ಲಿ ಕೇಳ್ತಾ ಇರ್ಬೇಕಾದ್ರೆ ಮನೆಯವ್ರು ಹಾಳಾಗೋಗ್ಲಿ, ಮಾತಾಡಿದ್ರು ಪರವಾಗಿಲ್ಲ, ಸುಮ್ನಾದ್ರೂ ಇರ್ಬೇಕಾ? ಈ ರಾಶಿಕಾ ಶೆಟ್ಟಿ ಬಂದು ಉರಿಯೋ ಬೆಂಕಿಗೆ ತುಪ್ಪ ಸುರಿತಾರಂತಾರಲ್ಲ, ಆ ತರ ಈ ಅಶ್ವಿನಿ ಗೌಡ ಜೊತೆ ಸೇರ್ಕೊಂಡು ಗಿಲ್ಲಿ ಜೊತೆ ಜಗಳ ಮಾಡ್ತಾ ಇದ್ದಾಳೆ. ಇದು ಯಾವ ನ್ಯಾಯ ಗುರು? ಈ ರಾಶಿಕಾ ಶೆಟ್ಟಿಗೆ ಏನು ಸಿಟ್ಟೋ ಗೊತ್ತಿಲ್ಲ. ಈ ಗಿಲ್ಲಿ ಎಲ್ಲಾದ್ರೂ ಜಗಳ ನಡೀತಿದ್ರೆ ಗಿಲ್ಲಿನ ನೆಗೆಟಿವ್ ಮಾಡೋಕಂತಾನೆ ನೋಡ್ತಾ ಇರ್ತಾಳೆ. ಅಂಡ್ ಗಿಲ್ಲಿ ಬಗ್ಗೆ ಸುಮ್ಮನೆ ಬ್ಲೇಮ್ ಮಾಡ್ತಾನೆ ಇರ್ತಾಳೆ ಏನಾದ್ರೂ ಒಂದು. ಇಲ್ಲಿ ಗಿಲ್ಲಿ ಹೇಳ್ತಿರೋ ಪಾಯಿಂಟ್ ಏನಂದ್ರೆ, ದಿನಿಸಿ ಹೋಗಿದೆ ಮನೆದು. ಬಟ್ ಗಿಲ್ಲಿ ಯಾವತ್ತು ದಿನಿಸಿ ಹೋಗೋ ತರ ಅಂಡ್ ಮನೆಯವರಿಗೆ ಎಫೆಕ್ಟ್ ಆಗೋ ತರ ಏನು ಮಾಡಿಲ್ಲ. ಯಾವ್ದೋ ಕಾಮಿಡಿ ಮಾಡೋ ಟೈಮಲ್ಲಿ ಅದು ಗೊತ್ತಿಲ್ಲದೆ ಆಗಿರ್ಬೋದು, ಅವ್ನು ಒಪ್ಕೊಂಡಿದ್ದಾನೆ ಗೊತ್ತಿಲ್ಲದೆ ಆಗಿರೋದು ಅಂತ. ಬಟ್ ಇಲ್ಲಿ ಬೇಕು ಬೇಕು ಅಂತಾನೆ ಅವರೇ ಹೇಳ್ತಿದ್ದಾರೆ ಗುರು ಬಾಯಾರೆ. ಬಟ್ ಯಾಕೆ ಮಾತಾಡ್ತಿಲ್ಲ? ಯಾಕೆ ಮಾತಾಡೋ ಧೈರ್ಯ ಇಲ್ವಾ ಯಾರಿಗೂನು? ಗಿಲ್ಲಿ ಆದ್ರೆ ಒಂದು ಕಾಮಿಡಿ ಮಾಡ್ತಾನೆ, ಕಾಮಿಡಿ ಮ್ಯಾನು, ಅವ್ನು ಏನಾದ್ರೂ ಅದನ್ನ ಸೀರಿಯಸ್ ಆಗಿ ತಗೊಳಲ್ಲ. ಅವನ ಜೊತೆಗೆ ಬೇಕಾದ್ರೆ ಮಾತಾಡ್ಬೋದು. ಬಟ್ ಇವ್ರ ಜೊತೆ ಮಾತಾಡಿದ್ರೆ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾರೆ, ನಮ್ ವಿರುದ್ಧ ಜಗಳಕ್ಕೆ ಬರ್ತಾರೆ ಅಂತ ಹೇಗೆ ಮಾತಾಡ್ತಿಲ್ವಾ? ಆ ಧೈರ್ಯ ಅಲ್ವಾ ಮಾತಾಡೋದು? ಈ ಗಿಲ್ಲಿ ಅಂತವ್ರಾದ್ರೆ ಅವ್ರ ಜೊತೆ ಮಾತಾಡ್ಬಿಡ್ತೀರಾ? ಏನ್ ಗುರು, ಎಲ್ಲ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದಾರೆ. ಧನುಷ್ ಹೇಳ್ತಾನಲ್ಲ, ನಾನು ಯಾವಾಗ್ಲೂ ಯಾರ್ದೊಂದು ಫೇವರ್ ಇದಿರುತ್ತಲ್ಲ, ನ್ಯಾಯ ಇರುತ್ತಲ್ಲ, ಅವ್ರ ಕಡೆ ಮಾತಾಡ್ತೀನಿ ಅಂತ. ಆ ಧನುಷ್ ಕೂಡ ತಲೆ ತೆಗೆಸ್ಕೊಂಡು ಸುಮ್ನೆ ಕುಂತಿದ್ದಾನೆ. ಎಲ್ಲರೂ ಎಫರ್ಟ್ ಹಾಕಿ ಅಲ್ಲ, ಒಂದು ಬಿಗ್ ಬಾಸ್ ಕೊಟ್ಟಿರೋ ಒಂದು ಟಾಸ್ಕ್, ಡ್ಯಾನ್ಸ್ ಮಾಡಿ ದಿನಸಿನ ಪಡ್ಕೋಬೇಕನ್ನೋ ಒಂದು ಟಾಸ್ಕ್ ಎಲ್ಲರೂ ಎಫರ್ಟ್ ಹಾಕಿ ಮಾಡ್ತಾ ಇದ್ರೆ, ಇಲ್ಲಿ ಅಶ್ವಿನಿ ಗೌಡ ನಾನು ಬೇಕು ಬೇಕು ಅಂತಾನೆ ಮಾಡಲ್ಲ ಹೋಗ್ಲಿ ಅಂದ್ರೆ ಏನರ್ಥ ಅದು? ಈಗ ಒಬ್ರಿಗೊಂದು ನ್ಯಾಯನಾ ಇದು? ಸಖತ್ತು ಮನೆ ಒಳಗಡೆ ಬಹಳ ನಡೀತಾ ಇದೆ. ಅಂಡ್ ಗಿಲ್ಲಿನ ಏನ್ ಮಾಡ್ತಿದಾರೆ ಅಂದ್ರೆ, ಅಲ್ಲಿ ಗೊತ್ತಾಗ್ಬಿಟ್ಟಿದೆ ಎಲ್ಲರಿಗೂ ಗಿಲ್ಲಿ ಹೊರಗಡೆ ಸಖತ್ ಹೈಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಅಂಡ್ ಗಿಲ್ಲಿಗೆ ಒಳ್ಳೆ ಫ್ಯಾನ್ಸ್ ಇದಾರೆ. ಗಿಲ್ಲಿ ಕೊನೆವರೆಗೂ ಹೋಗ್ತಾನೆ ಅಂಡ್ ಗೆಲ್ತಾನೆ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಅಂಡ್ ಈಗ ಗಿಲ್ಲಿನ ನೆಗೆಟಿವ್ ಮಾಡೋದು, ಗಿಲ್ಲಿನ ಒಬ್ಬನ್ನೇ ಮಾಡೋದು, ಅದನ್ನ ಮಾಡ್ತಾ ಇದಾರೆ. ಬಟ್ ಒಂದ್ ಅರ್ಥ ಆಗ್ಬೇಕು ಒಳಗಿರೋರಿಗೆ, ಒಬ್ಬನ್ನ ಮಾಡಿದ್ರು, ನೀವು ನೆಗೆಟಿವ್ ಮಾಡಿದ್ರು, ಏನೇ ಮಾಡಿದ್ರು ಈ ಸಲ ಗೆಲ್ಲೋದು ಗಿಲ್ಲಿ ನಟನೆ. ಅದು ಹೊರಗಡೆ ಹಂಗೆ ಕ್ರೇಜ್ ಇದೆ, ಗೆದ್ದೇ ಗೆಲ್ತಾನೆ. ನೀವು ತಲೆನೇ ಕೆಡ್ಸ್ಕೊಬಿಡಿ, ನೀವು ಕೊನೆವರೆಗೆ ಇರ್ರಿ, ಹೊರಗಡೆ ಬರ್ರಿ, ಗೆಲ್ಲೋದು ಮಾತ್ರ ಗಿಲ್ಲಿನೇ. ಯಾರೇನೇ ನೆಗೆಟಿವ್ ಮಾಡ್ಕೊಂಡ್ರು ಅಲ್ಲ, ನೀವೇ ತಗೊಳ್ಳಿ, ಗಿಲ್ಲಿ ಜೊತೆ ಶುರುವಲ್ಲಿ ಚೆನ್ನಾಗಿರ್ತಾರೆ, ಆಮೇಲೆ ಅವನ ಬಗ್ಗೆ ನೆಗೆಟಿವ್ ಮಾತಾಡೋಕೆ ಶುರು ಹೋಗ್ತಾರೆ. ಈ ರಾಶಿಕಾ ಶೆಟ್ಟಿ ಅಂದ್ರೂ ಎಷ್ಟು ಸಲ ನೆಗೆಟಿವ್ ಮಾತಾಡ್ತಾಳೆ ಅಂಡ್ ಎಷ್ಟು ಸಲ ಚೆನ್ನಾಗಿರ್ತಾಳೆ. ಅವನ ಜೊತೆ ಇದ್ದಾಗ ಎಷ್ಟೋ ಸಲ ಹೊರಗಡೆ ಚೆನ್ನಾಗಿ ಕಂಡಿದ್ದಾಳೆ. ಬಟ್ ಅವನ ಜೊತೆ ನೆಗೆಟಿವ್ ಮಾತಾಡಿದಾಗ ಎಲ್ಲ ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದಾಳೆ. ಸರಿ ಕಾಣ್ತಾ ಇಲ್ಲ ಇದು. ನೀವು ಗಿಲ್ಲಿನ ಎಷ್ಟೇ ನೆಗೆಟಿವ್ ಮಾಡಿದ್ರು, ಗಿಲ್ಲಿನ ಎಷ್ಟೇ ಒಬ್ಬನೇ ಮಾಡಿದ್ರು ಗೆಲ್ಲೋದು ಗಿಲ್ಲಿನೇ.